ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ದು ಮೆರಿಟು ಸಿಂಗರು ಈ ತರ ಬ್ಲಾಕ್ ಹೆಡ್ ಮಿಷಿನ್ ಬರುತ್ತಲ್ಲ, ಅದನ್ನ ನಾವು ಮನೆಯಲ್ಲೇ ಯಾವ ತರ ಸಿಂಪಲ್ ಸರ್ವಿಸ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಆಯಿಲ್ ಹಾಕ್ಬೇಕು, ಎಲ್ಲೆಲ್ಲಿ ಗ್ರೀಸ್ ಹಾಕ್ಬೇಕು ಅನ್ನೋದು ಪ್ರತಿಯೊಂದು ನೀಸಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ಮಾಡ್ದೆ ಏನಾಗುತ್ತಂದ್ರೆ ರಸ್ಟ್ ಹಿಡಿಯೋದು, ತುಕ್ಕಿ ಹಿಡಿಯೋದು ಈ ತರ ಎಲ್ಲ ಏನು ಬರಲ್ಲ. ಮತ್ತೆ ಆ ತರ ಸರ್ವಿಸ್ ಮಾಡ್ತಾ ಇದ್ರೆ ಏನಾಗುತ್ತಂದ್ರೆ ರೆಸ್ಟ್ ಹಿಡಿಯಲ್ಲ. ರೆಸ್ಟ್ ಹಿಡಿದ ಹೆಂಗಾದ್ರೂ ಇರ್ಲಿ ಅಂತ ಸುಮ್ನೆ ಹೊಲಿಬೇಕು ಅಂತ ಅನಿಸ್ದಾಗ ನೀವು ಆಯಿಲ್ ಹಾಕ್ಬಿಟ್ಟು ಹಂಗೆ ಬಟ್ಟೆ ಹೊಲ್ದಿದ್ರೆ ಆ ರೆಸ್ಟ್ ಮಿಷಿನ್ ನೀರಿನ ಒಳಗಡೆಯಿಂದ ಬಂದು ಅದು ಗಲೀಜ್ ಆಗುತ್ತೆ. ಅದೇ ನಾವು ವೈಟ್ದು ಜಾಕ್ ಮಿಷಿನ್ ಬರುತ್ತೆ ಗೊತ್ತಾ, ಅದ್ರಲ್ಲಿ ಏನ್ ಮಾಡ್ತೀವಿ, ಹೆಡ್ಡಿಂಗ್ ಎತ್ಬಿಟ್ಟು ಒಳಗಡೆ ಫುಲ್ ನಾವು ಆಯಿಲ್ ಹಾಕ್ಬಿಡ್ತೀವಿ. ಮಿಷಿನ್ ಅದಕ್ಕೆ ಫುಲ್ ಎಲ್ಲೆಲ್ಲಿ ಬೇಕಲ್ಲೋ ಎಷ್ಟು ಬೇಕೋ ಅಷ್ಟೇ ರೊಟೇಟ್ ಮಾಡ್ಕೊಂತದೆ. ಆದ್ರೆ ಬ್ಲಾಕ್ ಅಲ್ಲಿ ಬಂದ್ಬಿಟ್ಟು ಆ ತರ ಇರಲ್ಲ. ನಾವು ಆಯಿಲ್ ಹಾಕ್ಬೇಕು, ಮತ್ತೆ ನೀಟಾಗಿ ಒರೆಸ್ಬೇಕು, ನೀಟಾಗಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದ್ರೂ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮೂವ್ ಮಾಡಿ ಆಯಿಲ್ ಹಾಕ್ಬಿಟ್ಟು ಗ್ರೀಸ್ ಹಾಕ್ಬಿಟ್ಟು ಸ್ವಲ್ಪ ಇಡಬೇಕು. ಎಲ್ಲೆಲ್ಲಿ ಆಯಿಲ್ ಹಾಕ್ಬೇಕು, ಯಾವ ತರ ಹಾಕ್ಬೇಕು, ಎಲ್ಲೆಲ್ಲಿ ಯಾವ ತರ ಕ್ಲೀನ್ ಮಾಡಬೇಕು, ನೀಟಾಗಿರ್ಬೇಕು ಅಂದ್ರೆ ಅಂತ ಹೇಳ್ಬಿಟ್ಟು ಮಿಷಿನ್ ಬಗ್ಗೆ ಮನೆಯಲ್ಲೇ ಇಟ್ಕೊಂಡು, ಇವಾಗ ನಾವು ಸರ್ವಿಸ್ ಕಡೆ ಹೋಗಿದೀವಿ ಅಂದ್ರೆ ಕಮ್ಮಿ ಅಂದ್ರು 500 ರೂಪಾಯಿ, 400 ಇಂದ 500 ರೂಪಾಯಿ ತಗೊಂತಾರೆ ಸರ್ವಿಸ್ಗೆ. ಅದೇ ರೀತಿ ಮನೇಲಿ ಇಟ್ಕೊಂಡು ನೀಡ್ಲಿ ಯಾವ ತರ ಹಾಕೋದು, ಸೆಟ್ಲ್ ಯಾವ ತರ ಏನ್ ಎಲ್ಲೆಲ್ಲಿ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ತರ ಸಿಂಪಲ್ ಆಗಿ ಒಂದು ಸ್ಕೂಲ್ ಡ್ರೈವರ್ ಇಟ್ಕೊಂಡು ನೀವೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ವೀಕ್ಲಿ ಒನ್ ಟೈಮ್ ನಾವು ಕ್ಲೀನ್ ಮಾಡ್ಕೊಂಡು ಆಯಿಲ್ ಹಾಕಿದೀವಿ ಅಂತಂದ್ರೆ ನಿಮ್ಗೆ ಎಷ್ಟು ವರ್ಷ ಬೇಕಂದ್ರೆ ಮಿಷಿನ್ ಅಷ್ಟೇ ನೀಟಾಗಿರುತ್ತೆ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ಬಂದಿರೋಂಥ ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ, ಯಾಕೆಂದ್ರೆ ನಾನು ಪ್ರತಿಯೊಂದು ಪಾಯಿಂಟ್ ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅವೆಲ್ಲ ಮಿಸ್ ಮಾಡ್ಕೊಂತೀರಂತ. ಅದೇ ರೀತಿ ನಿಮ್ಗೆ ಟೈಲರಿಂಗ್ ಕಲಿಯೋರಿಗೆ ಅಂತ ತುಂಬಾ ವಿಡಿಯೋಗಳನ್ನ ಹೆಚ್ಚು ಕಮ್ಮಿ ಒಂದು 200 ಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ನಿಮ್ಗೆ ಎಲ್ಲಾ ರೀತಿ ಅನುಕೂಲ ಆಗೋತಕ್ಕಂಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಕಟ್ ಮಾಡಿ, ಸ್ಟಿಚ್ ಮಾಡಿ ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಆಲ್ಟ್ರೇಷನ್ ಬಂದ್ರೆ ಏನ್ ಮಾಡ್ಬೇಕು, ಹೊಲ್ದ್ರೆ ಏನ್ ಮಾಡ್ಬೇಕು, ಯಾವ ತರ ಹೊಲಿಬೇಕು, ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದು ತುಂಬಾ ವಿಡಿಯೋಸ್ ನ ಮಾಡಿದ್ದೀನಿ. ಅದ್ರಲ್ಲೂ ನಿಮ್ಗೆ ಏನಾದ್ರು ಡೌಟ್ ಬಂತು, ಸರ್ ಎಷ್ಟೇ ಟ್ರೈ ಮಾಡಿದ್ರು ನಮ್ಗೆ ಆಗ್ತಾ ಇಲ್ಲ ಅನ್ನೋರ್ಗೆ, ದೂರ ಇರೋರ್ಗೆ ಏನ್ ಮಾಡ್ತೀನಿ, ಪೇಪರ್ ಕಟಿಂಗ್ ನ ಕಟ್ ಮಾಡಿ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದೀನಿ. ಒಂದು ಪೇಪರ್ ಕಟಿಂಗ್ 150 ರೂಪೀಸ್ ಚಾರ್ಜಸ್ ಇರುತ್ತೆ. ಅದರಿಂದ ನಾನು ಕಳ್ಸಿಕೊಡ್ತೀನಿ. ಅದರಿಂದ ನಿಮ್ಗೆ 2 ಟೈಪ್ ಉಪಯೋಗ ಇರುತ್ತೆ. ಪೇಪರ್ ಕಟಿಂಗ್ ಅದನ್ನೇ ಇಕ್ಬಿಟ್ಟು ಕಟ್ ಮಾಡಿ ಹೊಲ್ದು ಕೊಡ್ಬೋದು, ಕಸ್ಟಮರ್ಗೆ ಆಗಿರ್ಬೋದು, ನಿಮ್ ಬ್ಲೌಸ್ ಆಗಿರ್ಬೋದು, ಕಟ್ ಮಾಡಿ ಹೊಲ್ದು ಹಾಕೋಬಹುದು. ನೆಕ್ಸ್ಟ್ ಇನ್ನೊಂದ್ ತರ ಯಾವ್ದಂದ್ರೆ ಅದನ್ನ ನೀವು ಇಟ್ಕೊಂಡು ನೀವು ಫಸ್ಟ್ ಹೆಂಗ್ ಕಟ್ ಮಾಡ್ತಾ ಇದ್ರೆ ಅದನ್ನೇ ಸೇಮ್ ಮಾರ್ಕ್ ಮಾಡ್ಕೊಂಡು ಆ ಪೇಪರ್ ನ ಇಟ್ಟು ನೋಡಿ ಏನೇನ್ ಫಾಲ್ಟ್ ಬರ್ತಾ ಇದೆ ಅಂತ ಚೆಕ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ ಬ್ಲೌಸ್ ನೀವೇ ನಿಮ್ ಮೆಜರ್ಮೆಂಟ್ ನಾನು ಕಳ್ಸ್ಕೊಡಿ, ನಾನು ನಿಮ್ದೇ ಪೇಪರ್ ಕಟ್ ಕಳ್ಸ್ಕೊಡಿ, ಅದನ್ನ ಇಟ್ಕೊಂಡು ಕಟ್ ಮಾಡಿ ಹೊಲ್ದ್ ಹಾಕೊಳ್ಳಿ. ನಿಮ್ ಫಿಟ್ಟಿಂಗ್ ಚೆಂದ ಪರ್ಫೆಕ್ಟ್ ಅನ್ಸಿದ್ರೇನೆ ಮತ್ತೆ ನೆಕ್ಸ್ಟ್ ಪೇಪರ್ ಕಟಿಂಗ್ ನ ಮೂವ್ ಮಾಡಿ. ಅದರಿಂದ ನಿಮ್ಗೆ ಕಲಿಯಕ್ಕೂ ಅನುಕೂಲ ಆಗುತ್ತೆ, ಬೇರೆಯವ್ರು ಹೊಲ್ಕೊಡಕ್ಕೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ಹತ್ರ ಇರೋರ್ಗೆ, ಬೆಂಗಳೂರಲ್ಲಿ ಇರೋರ್ಗೆ ಎಷ್ಟೇ ಮಾಡಿದ್ರು ಬರ್ತಾ ಇಲ್ಲ ಅನ್ನೋರ್ಗೆ ಸಣ್ಣ ಪುಟ್ಟ ಡೌಟ್ ತುಂಬಾ ಇರ್ತವೆ. ಆರ್ಮೋಲ್ ಶೋಲ್ಡರ್ ಡ್ರೂಪ್ ಆಗೋದು, ಆರ್ಮೋಲ್ ಇಲ್ಲಿ ರಿಂಕಲ್ಸ್ ಬರೋದು, ಅದು ಮತ್ತೆ ಆರ್ಮೋಲ್ ಇಲ್ಲಿ ಬಟ್ಟೆ ಒಂಥರ ಗುಚ್ಚು ಗುಚ್ಚು ತರ ಬಂದೋದು, ಈ ತರ ಸುಮಾರು ಡೌಟ್ ಇರ್ತವೆ. ಇವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಸಂಡೇ ಒಂದ್ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ. ನಾನು ಕೆಲವೊಂದು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ಕೊಡ್ತೀನಿ. ಹೆಲ್ಪ್ ಮಾಡಿ ನಿಮ್ಗೆ ಸ್ವಲ್ಪ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಎಷ್ಟೆಷ್ಟಿಗೆ ಯಾವ ಮೆಜರ್ಮೆಂಟ್ ಯಾವ ತರ ತಗೋಬೇಕು, ಹಾರ್ಮೋಲ್ ಡೌನ್ ಯಾವ ತರ ಬೇಕು ಅನ್ನೋದು, ಯಾವ ಮೆಥಡ್ ಮೇಲೆ ಅದನ್ನ ಹಾರ್ಮೋಲ್ ಡೌನ್ ಕಮ್ಮಿ ಜಾಸ್ತಿ ಮಾಡ್ಕೊಂತೀವಿ ಅನ್ನೋದು ಕೆಲವೊಂದು ಟಿಪ್ಸ್ ನೆಲ್ಲ ಹೇಳ್ತೀನಿ. ಇಲ್ಲ ಅಂತಂದ್ರೆ ನಾನು ಹಿಂದೆ ವಿಡಿಯೋಗಳು 3-4 ಟಿಪ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಡೌಟ್ಗಳಿದೆ, ಮಾಡ್ಕೊಡ್ತೀನಿ. ನೀವು ಕಾಮೆಂಟು ಲೈಕ್ ಎಷ್ಟು ಮಾಡ್ತೀರೋ ಅಷ್ಟು ಸಪೋರ್ಟಿಂಗ್ ಆಗಿ ನಾನು ಇನ್ನೂ ಅಪ್ಡೇಟ್ ಆಗಿ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಡ್ಕೊಡ್ತೀನಿ. ಅದರ ಸಂಡೇ ಟೈಮಲ್ಲಿ ಬಂದು ನೀವು ಸ್ವಲ್ಪ ಡೌಟ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಪ್ರತಿಯೊಂದು ವಿಡಿಯೋನು ಅಷ್ಟೇ, ನಿಮ್ಗೆ ಏನೇ ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಇರುತ್ತೆ, ಕಾಮೆಂಟ್ ಮಾಡಿ. ಆಮೇಲೆ ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ ಇದೆ, ವಾಟ್ಸಪ್ಗೆ ನೀವು ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ. ನೀವು ಏನೇ ರೀತಿಯಲ್ಲಿ ಬಂದ್ರು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಓಕೆನಾ? ಇನ್ನು ಜಾಸ್ತಿ ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಗೆ ಬ್ಲಾಕ್ ಮಿಷಿನ್ ಆಗ್ಬೋದು, ಆಮೇಲೆ ನೋಡಿ ಈ ತರ ಜಿಗ್ಜಾಗ್ ಮಿಷಿನ್ ಆಗಿರ್ಬೋದು, ಆಮೇಲೆ ಸಿಂಗರ್ ಮಿಷಿನ್, ಮೆರಿಟ್ ಮಿಷಿನ್, ಈ ತರ ಸುಮಾರು 4 ಪಾಲ್ ಅಂತೆ ಸುಮಾರು ಮಿಷಿನ್ ಬ್ಲಾಕ್ ಹೆಡ್ ಬರ್ತದೆ. ಇದು ಈ ತರ ನೋಡಿ ಥ್ರೆಡ್ ಎಲ್ಲ ಇರುತ್ತೆ. ನೀವು ಮನೆ ಅಂಗಡಿಯಲ್ಲಿ ಹೊಲಿಯೋರಾದ್ರೆ ಡೈಲಿ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂತೀರಾ, ಸರ್ವಿಸ್ ಮಾಡ್ಕೊಂತೀರಾ. ಈ ಶಾಪ್ ಅಲ್ಲಿ ಮತ್ತೆ ಮನೆಗಳಲ್ಲಿ ತುಂಬಾ ದಿನ ವಾರಕ್ಕೊಂದ್ಸಲಿ ಈ ತರ ಮಾಡೋರೆಲ್ಲ ಏನ್ ಮಾಡ್ತಾರೆ, ಈ ತರ ನೋಡಿ ರಶ್ ಎಲ್ಲ ಅಂದ್ರೆ ಗಲೀಜ್ ಆಗಿರುತ್ತೆ. ಇದನ್ನ ಯಾವ ತರ ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಆಯಿಲ್ ಎಲ್ಲಿ ಹಾಕ್ಬೇಕು, ಯಾವ ತರ ಆಯಿಲ್ ಹಾಕ್ಬೇಕು ಅನ್ನೋದು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ಇದು ನಾವು ಮಾಮೂಲಿ ಜಾಕ್ ಮಿಷಿನ್ ಜಾಸ್ತಿ ಇದೆ ನಮ್ಮ ಹತ್ರ. ಇದೊಂದು ಮಾತ್ರ ಬ್ಲಾಕ್ ಹೆಡ್ ಇದೆ. ಇದು ಜಿಗ್ ಜಾಗ್ ಮಿಷಿನ್. ಅದಕ್ಕೋಸ್ಕರ ನೋಡಿ ಜಾಕ್ ಮಿಷಿನ್ ಅಂತ ಹೇಳಿದ್ರೆ ಈ ತರ 1 ಲೀಟರ್ ಬಾಟಲ್ ಸಿಗುತ್ತೆ. ಇದರಲ್ಲಿ ನಾನು ಆಯಿಲ್ ತಗೊಂಡ್ಬಂದು ಇಟ್ಕೊಂತೀನಿ. ಅದಾದ್ಮೇಲೆ ನೋಡಿ ಇದು 10 ರುಪೀಸ್ 15 ರುಪೀಸ್ ಕೊಟ್ರೆ ಈ ಬಾಟಲ್ ಸಿಗುತ್ತೆ ಚಿಕ್ಕದು. ಇದು ಅದರಲ್ಲಿ ಸ್ವಲ್ಪ ಹಿಂಗ್ ಓಪನ್ ಮಾಡಿ ಇದ್ರಲ್ಲಿ ಹಾಕೊಂಡು ಮತ್ತೆ ಯಾವಾಗ ಬೇಕು ಅವಾಗ ಹಿಂಗೆ ಮಿಷಿನ್ಗೆ ಹಾಕೊಂತೀನಿ. ಫಸ್ಟ್ ಮೊದಲನೇದಾಗಿ ಆಯಿಲ್ ಹಾಕ್ಬಿಡೋಣ, ಆಮೇಲೆ ನೀಟಾಗಿ ಒರೆಸ್ಬಿಡೋಣ. ಇದು ಎಲ್ಲೆಲ್ಲಿ ಹಾಕ್ಬೇಕು, ಯಾವ ತರ ಹಾಕ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಚಿಕ್ಕದಾಗ ಒಂದು ಹೋಲ್ ಇರುತ್ತೆ, ಅಲ್ಲಿ ಜಾಸ್ತಿ ಹಾಕೋಕ್ ಹೋಗ್ಬಾರ್ದು, ಯಾಕಂದ್ರೆ ಮಿಷಿನ್ ಇದಾಗ್ಬಿಡುತ್ತೆ. ಅದರಿಂದ ಇಲ್ಲಿ 1 ಡ್ರಾಪು, ಮತ್ತೆ ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ 2-3 ಡ್ರಾಪು, ಮತ್ತೆ ಇಲ್ಲಿ ಚಿಕ್ಕ ಹೋಲ್ ಇರ್ತವೆ. ನಿಮ್ ಮಿಷಿನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮೇಲ್ಗಡೆ. ಅಲ್ಲಿ ಎಲ್ಲೆಲ್ಲಿ ಹೋಲ್ ಇರುತ್ತೋ ಅಲ್ಲಿ 1-2 ಡ್ರಾಪ್ ಹಾಕಿ ಈ ತರ. ಫಸ್ಟ್ ಯಾಕೆ ಒರೆಸ್ಬಾರ್ದು ಅನ್ನೋದಂದ್ರೆ ನಾವು ಆಯಿಲ್ ಹಾಕ್ತಿವಲ್ಲ ಮತ್ತೆ ಒರೆಸ್ತೀವಿ, ಅದಕ್ಕೋಸ್ಕರ ಒಟ್ಟಿಗೆ ಕ್ಲೀನ್ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಆಮೇಲೆ ಒಟ್ಟಿಗೆ ಕ್ಲೀನ್ ಮಾಡ್ಕೊಂತೀವಿ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಇಲ್ಲಿ ಇಷ್ಟ ಆಯ್ತು, ಬೇರೆ ಎಲ್ಲೂ ಹೋಲ್ ಇಲ್ಲ. ನೆಕ್ಸ್ಟ್ ಆಯಿಲ್ದು ಡಬ್ಬ ಪಕ್ಕದಲ್ಲಿ ಇಟ್ಬಿಟ್ಟು ನೋಡಿ ಎಷ್ಟು ರೆಸ್ಟ್ ಇಟ್ಟಿರ್ತಾರೆ ಮಿಷಿನ್ಗೆ. ಹಂಗೆ ಬಿಟ್ರೆ ಏನಾಗುತ್ತಂದ್ರೆ ಅದು ತುಂಬಾ ಗಲೀಜಾಗಕ್ಕೆ ದಾರಿ ಆಗ್ಬಿಡುತ್ತೆ. ಹಂಗೆ ಬಿಟ್ರೆ ಏನಾಗುತ್ತಂದ್ರೆ ರೆಸ್ಟ್ ಇಟ್ಬಿಡ್ತದೆ, ತುಕ್ಕು ಹಿಡಿದ್ಬಿಡ್ತೇವೆ ಅಂತಲ್ಲ, ಆ ತರ ತುಕ್ಕು ಹಿಡ್ದಾಗ ಏನಾಗುತ್ತಂದ್ರೆ ಇಲ್ಲೆಲ್ಲ ಬ್ಲಾಕ್ ಆಗುತ್ತೆ. ನಾವು ಬಟ್ಟೆ ಹಾಕೊಂಡು ಹಿಂಗ್ ಹೊಲಿಬೇಕಾದ್ರೆ ಏನಾಗುತ್ತಂದ್ರೆ ಫುಲ್ ಗಲೀಜ್ ಆಗ್ಬಿಡ್ತದೆ. ನೋಡಿ ಈ ತರ ಯಾವ್ದಾದ್ರು ಲೈನಿಂಗ್ ವೇಸ್ಟ್ ಬಟ್ಟೆ ಕಾಟನ್ ಇರುತ್ತಲ್ಲ, ನಾವು ಕಟ್ ಮಾಡಿ ಏನಕ್ಕೆ ಯೂಸ್ ಆಗ್ತಾರೆ ಅಂತಾರೋ ಅದನ್ನ ತಗೊಂಡು ಆಯಿಲ್ ಹಾಕಿದ್ಮೇಲೆ ನೀಟಾಗಿ ನಾವ್ ಯಾವತ್ತೇ ತುಂಬಾ ದಿನ ಆದ್ಮೇಲೆ ಮಿಷಿನ್ ನಿಲ್ಸ್ಬಿಟ್ಟಿದಾಗ ಸಡನ್ ಆಗಿ ಎತ್ತಿ ಸ್ಟಾರ್ಟ್ ಮಾಡಬಾರ್ದು. ಫಸ್ಟ್ ಆಯಿಲ್ ಹಾಕಿ ನೀಟಾಗಿ ಒರೆಸ್ಬಿಟ್ಟು ವೇಸ್ಟ್ ಬಟ್ಟೆ ತಗೊಂಡು ಒಂದ್ರಲ್ಲಿ ಹೊಲ್ದು ನೋಡಿ, ಅದಾದ್ಮೇಲೆ ನಾವು ಹೊಲಿಯಕ್ಕೆ ಸ್ಟಾರ್ಟ್ ಮಾಡ್ಬೇಕು. ವೇಸ್ಟ್ ಬಟ್ಟೆಯಲ್ಲಿ 1-2 ಹೊಲಿಗೆ ಹಾಕ್ಬೇಕು, ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅನ್ನೋದೆಲ್ಲ ಚೆಕ್ ಮಾಡ್ಕೋಬೇಕು. ಇಲ್ಲ ರೆಸ್ಟ್ ಹಿಡಿದಿದ್ಯಾ, ಆ ತುಕ್ಕೇನಾದ್ರು ನಮ್ ಬಟ್ಟೆಗೆ ಬರ್ತಾ ಇದೆಯಾ ಅಂತ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ಇದ್ ಮಾಡ್ಬೇಕು. ನೋಡಿ ಇಷ್ಟ ಆಯ್ತು. ಇದಾದ್ಮೇಲೆ ನಿಮ್ಗೆ ಈ ತರ ಈ ಕಡೆ ತಿರ್ಗಿಸಿ ತೋರಿಸ್ತೀನಿ ನೋಡಿ. ಈ ತರ ಬರುತ್ತೆ. ಈ ತರ ಬಂದಾಗ ಈ ಕಡೆ ಬಂದ್ಬಿಟ್ಟು ನೀಡ್ಲ್ ಇರುತ್ತೆ, ಇದನ್ನ ಟೆನ್ಷನ್ ಇದನ್ನ ಮೇಲೆ ಎತ್ತೋದು. ಇದು ಹಿಂಗ್ ಮೇಲೆ ಎತ್ಕೊಂಡು ಒಂದು ಸ್ವಲ್ಪ ಸ್ಕ್ರೂ ಲೂಸ್ ಮಾಡಿದ್ರೆ ಇದು ಬಂದ್ಬಿಡ್ತದೆ. ಇದನ್ನ ತೆಗಿಬೇಕು. ಆಮೇಲೆ ನೋಡಿ ಸೂಜಿ ಇರ್ಲಿ ಬಿಡಿ, ನೋ ಪ್ರಾಬ್ಲಮ್. ಮೇಲೆ ದಾರ ಎಲ್ಲ ತೆಗೆದುಬಿಡಿ ನೀಟಾಗಿ. ಅದಾದ್ಮೇಲೆ ಇಲ್ಲೊಂದು ಸ್ಕ್ರೂ ಇರುತ್ತೆ. ಇದನ್ನ ಸ್ವಲ್ಪ ನೋಡಿ, ತುಂಬಾ ದಿನ ಆದ್ಮೇಲೆ ಟೈಟ್ ಆಗಿಬಿಡ್ತವೆ, ರೆಸ್ಟ್ ಹಿಡಿದಿರ್ತಾವಲ್ಲ ಅದಕ್ಕೆ. ಕಮ್ಮಿ ಅಂದ್ರೆ ವಾರಕ್ಕೆ ಒಂದ್ಸಲಿ ನೀವು ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಹಿಂಗ್ ಸ್ವಲ್ಪ ಲೂಸ್ ಮಾಡಿದ್ರೆ ಹಿಂಗ್ ಮೇಲೆ ಹತ್ರ ಹಿಂಗ್ ಬಂದ್ಬಿಡ್ತದೆ ಇದು. ಆಮೇಲೆ ಇದು ಒಳಗಡೆ ಎಲ್ಲ ಇರುತ್ತಲ್ಲ, ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅವಾಗ ನಾವು ಮೇಲ್ಗಡೆ ಆಯಿಲ್ ಹಾಕಿದ್ವಿ, ಇವಾಗ ಇಲ್ಲಿ ಒಳಗಡೆ ಸ್ವಲ್ಪ ಜೈಂಟ್ಸ್ ಇರುತ್ತೆ, ಅದಕ್ಕೆ ಸ್ವಲ್ಪ ಹಾಕು. ಅವಾಗ ಏನಾಗುತ್ತೆ ಅಂದ್ರೆ ಈ ನೀಡ್ಲ್ ಹಿಂಗ್ ಮೇಲೆ ಹೋಗಿ ಬಂದಾಗ ನೋಡಿ ಈ ಮೂವ್ಮೆಂಟ್ ಇರುತ್ತಲ್ಲ, ಇದೆಲ್ಲ ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲೆಲ್ಲ ಮಿಷಿನ್ ಹಿಂಗ್ ತಿರ್ಗಿಸ್ಕೊಂಡು ಆ ಜೈಂಟ್ ಎಲ್ಲಿ ಕಾಣಿಸುತ್ತೋ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಜೈಂಟ್. ಮಿಷಿನ್ ಯೂಸ್ ಮಾಡಕ್ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲೆಲ್ಲ ಸ್ವಲ್ಪ ಆಯಿಲ್ ಅನ್ನೋದು ಜಾಸ್ತಿ ಹಾಕೋಬಾರ್ದು. ಆಮೇಲೆ ಜಾಸ್ತಿ ಹಾಕಿದ್ರೆ ಏನಾಗುತ್ತಂದ್ರೆ ಇಲ್ಲಿ ಕೆಳಗಡೆ ಇಳ್ದ್ಬಿಟ್ಟು ಇಲ್ಲಿ ಬಟ್ಟೆ ಮೇಲೆ ಬರ್ತಾ ಇರುತ್ತೆ ಜಾಸ್ತಿ ಹಾಕಿದ್ರೆ. ಅವಾಗ ನಾವು ಹೊಲಿಬೇಕಾದ್ರೆಲ್ಲ ಬಟ್ಟೆ ಎಲ್ಲ ಗಲೀಜ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಆಯಿಲ್ ಹಾಕಾಯ್ತು. ಮತ್ತೆ ಸೇಮ್ ಇದನ್ನ ತಗೊಂಡು ಆಮೇಲೆ ಇದನ್ನ ಟೈಟ್ ಮಾಡ್ಬಿಡಿ. ಇದು ನಾರ್ಮಲ್ ಮಿಷಿನ್, ಎಲ್ಲಾ ಮಿಷಿನ್ ಬ್ಲಾಕ್ ಹೆಡ್ ಅಲ್ಲೂ ಈ ತರ ಇರುತ್ತೆ ಸಿಸ್ಟಮ್. ಒಂದೊಂದ್ಸಲಿ ನಾವು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದರಿಂದ ಗಲೀಜ್ ಇಲ್ಲ ಅಂದ್ರೆ ಇದರಲ್ಲಿ ತುಂಬಾ ಗಲೀಜ್ ಅನ್ನೋದು ಇರುತ್ತೆ ನೋಡಿ. ಅದಾದ್ಮೇಲೆ ಹಿಂಗಿರುತ್ತೆ ಮಿಷಿನ್. ಇದನ್ನ ಒಳಗಡೆ ಭಾಗದಲ್ಲಿ ಯಾವ ತರ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇದನ್ನ ನೀಟಾಗಿ
ತರ ಇಟ್ಕೊಂಡು ಇಲ್ಲಿ ಬಾಬಿನ್ ಕೇಸ್ ಇರುತ್ತೆ. ಇದನ್ನ ನೋಡಿ ಈ ತರ ತೆಕ್ಕೊಂಬಿಡಿ. ಜಿಗ್ಜಾಗ್ ಮಿಷಿನ್ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ವೈರ್, ಪ್ಲಾಸ್ಟಿಕ್ ವೈರ್ ಇರುತ್ತೆ ಇದರಲ್ಲಿ. ಅದಾದ್ಮೇಲೆ ನೋಡಿ ಈ ಶಟಲ್ ಇರುತ್ತಲ್ಲ, ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬೇಕು. ನೋಡಿ ಇಲ್ಲಿ ಸ್ವಲ್ಪ ಹಾಕ್ಬೇಕು. ಮತ್ತೆ ಇದು ತಿರುಗ್ತಾ ಇರ್ತಲ್ಲ, ಈ ಜಾಯಿಂಟ್ಗಳೆಲ್ಲ ಸ್ವಲ್ಪ ಹಾಕ್ಬೇಕು. ಇಲ್ಲ ಅಂತಂದ್ರೆ ನೋಡಿ ದಾರ ಎಲ್ಲ ಈಗ ಸಿಗಾಕೊಂಡ್ಬಿಡ್ತವೆ. ನೋಡಿ ದಾರ ಎಲ್ಲ ಇದ್ರೆ ತೆಗೆದು ಬಿಡಬೇಕು. ಆಮೇಲೆ ಜಾಯಿಂಟ್ಗಳೆಲ್ಲ ಮತ್ತೆ ಇಲ್ಲಿ ಚಿಕ್ಕ ಜಾಯಿಂಟ್ ಇರುತ್ತೆ. ನಾವು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವಾರಕ್ಕೆ 2-3 ಸಲ ಆದ್ರೂ ನಾವು ಇದನ್ನ ಯೂಸ್ ಮಾಡ್ತೀವಿ. ಅದರಿಂದ ನಮ್ಗೆ ಇಲ್ಲಿ ತುಕ್ಕಿಡಿಯಕ್ಕೆ ಚಾನ್ಸ್ ಇಲ್ಲ. ಅದೇ ಮನೆಯಲ್ಲಿ ಒಲೆಯವರಿಗೆ ತುಕ್ಕಿಡಿಯಕ್ಕೆ ಚಾನ್ಸ್ ಇರುತ್ತೆ. ಅವ್ರಿಗೆ ಏನ್ ಸಜೆಷನ್ ಕೊಡ್ತೀನಿ ಅಂತಂದ್ರೆ, ಮನೆಯಲ್ಲಿ ಬ್ಲಾಕ್ ಹೆಡ್ ಇದ್ದಾಗ ತುಂಬಾ ಒಲೆಯಲ್ಲ, ಯಾವಾಗ ಒಂದ್ಸಲಿ ಹೊರಿತಿರಲ್ಲ, ಅವ್ರಿಗೆಲ್ಲ ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ, ಮೈನ್ ರಸ್ಟ್ ಹಿಡಿಯೋ ಜಾಗಗಳು ಇವೆ. ಈ ಪೋರ್ಷನ್ ಈ ಪೋರ್ಷನ್ಗಳಲ್ಲಿ ನಿಮ್ಗೆ ತುಕ್ಕು ಜಾಸ್ತಿ ಹಿಡಿತದೆ. ಅದಕ್ಕೆ ಏನ್ ಮಾಡ್ಬೇಕಿಂದ ಶಾಪ್ ಅಲ್ಲಿ ಗ್ರೀಸ್ ಅಂತ ಸಿಗುತ್ತಲ್ಲ, ಆ ಗ್ರೀಸ್ ನ ಇಲ್ಲಿ ಈ ಜಂಕ್ಷನ್ ನಲ್ಲಿ ಮತ್ತೆ ಇಲ್ಲಿ ಈ ಜಂಕ್ಷನ್ ಗಳೆಲ್ಲ ಗ್ರೀಸ್ ಹಾಕಿದೀವಿ ಅಂತಂದ್ರೆ, ಆಯಿಲ್ ಹಾಕಿದ್ರೆ ಬೇಗ ಡ್ರೈ ಆಗಿ ಕೆಳಗಡೆ ಹೋಗ್ಬಿಡ್ತದೆ. ಅದೇ ನಾವು ಗ್ರೀಸ್ ಹಾಕಿದೀವಿ ಅಂದ್ರೆ ತುಂಬಾ ದಿನ ಅದು ಹಂಗೆ ಅಂಟ್ಕೊಂಡಿರುತ್ತೆ. ಅವಾಗ ಅದು ಬೇಗ ರಸ್ಟ್ ಹಿಡಿಯಕ್ಕೆ ಚಾನ್ಸಸ್ ಇರಲ್ಲ, ತುಂಬಾ ದಿನ ಇರುತ್ತೆ. ಅದರಿಂದ ನೀವೇನ್ ಮಾಡ್ಬೇಕಂದ್ರೆ, ಈ ಜಂಕ್ಷನ್ಗಳೆಲ್ಲ ನೀವು ಗ್ರೀಸ್ ಹಾಕೊಳ್ಳೋದ್ರಿಂದ ನಿಮ್ಗೆ 1 ತಿಂಗಳು ಬಿಟ್ಟು ಹೋದ್ರೂ ಏನು ಆಗಲ್ಲ. ಅವಾಗ ನೀವು ಇಲ್ಲಿ ಕೆಳಗಡೆ ಏನು ರಸ್ಟ್ ಹಿಡಿಯಲ್ಲ, ಮೇಲ್ಗಡೆ ಮಾತ್ರ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಮೂವ್ ಮಾಡ್ತಾ ಇದ್ರೆ ರಸ್ಟ್ ಹಿಡಿಯಕ್ಕೆ ಚಾನ್ಸ್ ಇಲ್ಲ. ತುಂಬಾ ದಿನ ನಿಮ್ಗೆ ಮಿಷಿನ್ ಅದು ಹಂಗೆ ಬರುತ್ತೆ, ಚೆನ್ನಾಗಿ ಹಂಗೆ ಇರುತ್ತೆ, ರಸ್ಟ್ ಹಿಡಿದೀರಾ. ಮತ್ತೆ ವೀಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಒಂದೊಂದ್ಸಲ ಎಲ್ಲ ದಾರ ಸುತ್ಕೊಂಡ್ ಬಿಡ್ತಾ ಇರ್ತದೆ. ನೋಡಿ ಇಲ್ಲಿ ಈ ವೀಲ್ ಪಕ್ಕದಲ್ಲೆಲ್ಲ ಈ ತರ, ಅವಾಗ ವೀಲ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ತರ ದಾರ ಸುತ್ಕೊಂಡ್ಬಿಡುತ್ತೆ, ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ತೋರ್ಸ್ಕೊಟ್ಟಿಲ್ಲ ನೋಡಿ, ಇದನ್ನ ಪ್ಲೇಟ್ ಹಿಂಗ್ ತೆಗೆದ್ರೆ ಹಿಂಗ್ ಬಂದ್ಬಿಡ್ತದೆ ಮಿಷಿನ್ ಹತ್ರ. ಅದಾದ್ಮೇಲೆ ನೀಡಲ್ದು ಸ್ವಲ್ಪ ಸೆಟಲ್ದು ಇದೇ ಮೈನ್ ಇರೋದು. ಇಲ್ಲಿ ನಮ್ಗೆ ದಾರ ಸಪ್ಲೈ ಆಗೋದು, ಸ್ಟಿಚ್ ಬೀಳೋದೆಲ್ಲ ಇದೇ ಆಗಿರೋದ್ರಿಂದ ಅದನ್ನ ಕ್ಯಾಪ್ ತೆಗೆದ್ಬಿಟ್ಟು ಸ್ಕ್ರೂ ಡ್ರೈವರ್ ಸಹಾಯದಿಂದ ಇಲ್ಲಿ ಸ್ಕ್ರೂ ಇರ್ತವೆ 2, ಮತ್ತೆ ಈ ಕಡೆ ಒಂದು ಸ್ಕ್ರೂ ಇರುತ್ತೆ. ಈ ತರ ಸ್ಕ್ರೂ ಇರುತ್ತೆ. ಆ ಸ್ಕ್ರೂ ಬಿಚ್ಬಿಟ್ಟು ಈ ಪ್ಲೇಟ್ ಅನ್ನೋದು ಹಿಂಗ್ ಮೇಲ್ ಬರುತ್ತೆ, ಹಿಂಗೆ ಈ ತರ ಬಂದ್ಬಿಟ್ಟು ನೋಡಿ ಇಲ್ಲಿ ಎಷ್ಟು ಗಲೀಜ್ ಇರುತ್ತೆ. ಅದನ್ನೆಲ್ಲ ಈ ಸೂಜಿ ಇರುತ್ತಲ್ಲ, ದಪ್ಪ ಸೂಜಿ, ನೋಡಿ ಈ ತರ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹೊಲಿತಾ ಇರ್ತೀವಲ್ಲ ಥ್ರೆಡ್ ದಾರದ್ದು ಇದೆಲ್ಲ ಇಲ್ಲಿರುತ್ತೆ. ನೋಡಿ ಇಲ್ಲೆಲ್ಲ ಮೈನ್ ಇದೆ. ಇದು ಮತ್ತೆ ದಾರ ಉಂಡೆ ತರ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರಲ್ಲ, ಇಲ್ಲೆಲ್ಲ ಗಲೀಜ್ ಜಾಸ್ತಿ ಇದ್ರೆ ದಾರ ಹೋಗೋ ಚಾನ್ಸ್ ಇರಲ್ಲ. ದಾರ ಜೊತೆ ಈ ಗಲೀಜ್ ಇರುತ್ತಲ್ಲ, ಈ ತರ ಈ ದಾರ ಜೊತೆ ಈ ದಾರ ಜೊತೆಲಿ ಇದು ಬಂದ್ಬಿಡ್ತದೆ. ಅವಾಗ ಉಂಡೆ ತರ ಅಲ್ಲಲ್ಲಿ ಬರ್ತಾ ಇರುತ್ತೆ, ಬಟ್ಟೆ ಗಲೀಜ್ ಆಗುತ್ತೆ. ಅದರಿಂದ ಮತ್ತೆ ಸ್ಟಿಚಸ್ ಸರಿಯಾಗಿ ಬರಲ್ಲ, ಅವೆಲ್ಲ ಆಗ್ತಾ ಇರುತ್ತೆ. ನೋಡಿ ಈ ಅಲ್ಪಟ್ಟಿ ಅಂತೀವಿ ಇದನ್ನ, ಈ ಕ್ಯಾಪ್ ತೆಗೆದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಇದಕ್ಕೂ ಸ್ವಲ್ಪ ಆಯಿಲ್ ಅನ್ನೋದು ಜಾಸ್ತಿ ಹಾಕ್ಬೋದು, 2 ಡ್ರಾಪ್ ಅಷ್ಟೇ. ವೀಕ್ಲಿ 1 ಟೈಮ್ಸ್ ಅಲ್ಲ ಹಾಕ್ತಾನೆ ಇರ್ತೀವಿ, ರೆಸ್ಟ್ ಹಿಡಿದೀರಾ ಇರುತ್ತೆ. ಮತ್ತೆ ಇಲ್ಲೊಂದು ಸ್ವಲ್ಪ ಈ ಜಂಕ್ಷನ್ಗಳಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ. ಆಮೇಲೆ ಶೆಟ್ಲ್ಗೆ 2 ಡ್ರಾಪ್ ಅಷ್ಟೇ, ಜಾಸ್ತಿ ಹಾಕೋದೇನು ಬೇಡ. ಅಷ್ಟು ಹಾಕ್ಬಿಟ್ಟು ಹಿಂಗೆ ಮೂವ್ ಮಾಡಿ ನೋಡಿ, ನೀಟಾಗಿ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ ಮಿಷಿನ್.
ಮತ್ತೆ ಇಷ್ಟೆಲ್ಲ ಬಿಚ್ಚಿದೀವಿ ಅಂತ ಹೇಳ್ಬಿಟ್ಟು ಎಲ್ಪಟ್ಟಿ ಎಲ್ಲ ಬಿಚ್ಚಕ್ ಹೋಗ್ಬಾರ್ದು. ಇದು ಯಾಕಂತಂದ್ರೆ ಟೈಮಿಂಗ್ಸ್ ಇರುತ್ತೆ. ಇದು ಎರಡಕ್ಕೂ ಒಂದೇ ಟೈಮಿಂಗ್ ಇರುತ್ತೆ. ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಡೌನ್ ಆಯ್ತು ಅಂದ್ರೆ ಮತ್ತೆ ಮೆಕ್ಯಾನಿಕ್ ಹತ್ರ ಹೋಗ್ಬೇಕು. ಇವಾಗ ನಮ್ಗಾದ್ರೆ ನಮ್ಗೆ ಬರುತ್ತೆ. ನಾನು ಹೇಳ್ತಾ ಇರೋದು ಮನೆಯಲ್ಲಿ ಸಿಂಪಲ್ ಆಗಿ ಮಾಡೋರಿಗೆ ಇಷ್ಟು ಸರ್ವಿಸ್ ಮಾಡ್ಕೊಂಡಿದ್ರಿ ಅಂದ್ರೆ ಯಾವನೇ ಕಾರಣಕ್ಕೂ ನಿಮ್ಗೆ ಮಿಷಿನ್ ಅನ್ನೋದು ಬೇಗ ಇದಾಗಲ್ಲ, ರೆಸ್ಟ್ ಹಿಡಿಯಲ್ಲ, ಗಲೀಜಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಅಲ್ಪಟ್ಟಿ ಶೆಟ್ಲು ಎರಡು ಮಾತ್ರ ಬಿಚ್ಚಕ್ ಹೋಗ್ಬಾರ್ದು, ಯಾಕಂದ್ರೆ ಅವು ನಿಮ್ ಕೈಲಿ ಯಾವ್ದೇ ಕಾರಣಕ್ಕೂ ಫಿಟ್ಟಿಂಗ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಮತ್ತೆ ಸೇಮ್ ಎಲ್ಲ ಎರಡು ಸ್ಕ್ರೂ ಇರುತ್ತಲ್ಲ, ಇದನ್ನ ಸ್ಕ್ರೂ ಡ್ರೈವರ್ ಸಹಾಯದಿಂದ ಕ್ಲೋಸ್ ಮಾಡ್ಬಿಡಿ. ಮತ್ತೆ ಇದಕ್ಕೆ ಈ ತರ ಎರಡು ಕ್ಲಾಂಪ್ ಇರ್ತದೆ, ಅದ್ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹಿಂಗೆ ಮುಗಿಸ್ಬಿಟ್ಟಿದೀವಿ ಅಂದ್ರೆ ಮತ್ತೆ ಇದಿರುತ್ತಲ್ಲ, ಇದನ್ನ ನಾವು ಸೇಮ್ ಇಟ್ಕೊಂಡು ಟೈಟ್ ಮಾಡ್ಬಿಟ್ವಿ. ಮತ್ತೆ ಈ ಸ್ಕ್ರೂನ ಸ್ವಲ್ಪ ನಿಧಾನ ಆಗ್ಬೋದು, ನೀಟಾಗಿ ಟೈಟ್ ಆಗಿ ಫಿಟ್ ಮಾಡ್ಬಿಡಿ. ಆಯ್ತು, ಇದಿಷ್ಟು ಕೆಲಸ ಆದ್ಮೇಲೆ ಮತ್ತೆ ಸೇಮ್ ಅದನ್ನ ಇದು ಜಾಗಕ್ಕೆ ಕೊಂಡಿಸ್ಬಿಟ್ವಿ ನೀಟಾಗಿ. ಮತ್ತೆ ಇನ್ನೊಂದ್ಸರಿ ಒರೆಸ್ಬಿಡಿ. ಮೇಲ್ಗಡೆ ಎಲ್ಲ ಆಯಿಲ್ ಬಂದಿರುತ್ತೆ, ಇಷ್ಟೆಲ್ಲ ಹೊಲಿಸ್ಬಿಟ್ಟು ನೋಡಿ ಕರೆಕ್ಟ್ ಆಗಿ ಬರ್ತಾ ಇರುತ್ತೆ. ಮತ್ತೆ ನಾವು ಇಲ್ಲಿ ಆಯಿಲ್ ಎಲ್ಲ ಹಾಕಿರ್ತೀವಲ್ಲ, ಇಲ್ಲೆಲ್ಲ ಡ್ರೈ ಆಗ್ತಾ ಇರುತ್ತೆ. ಡ್ರೈ ಆಗಿ ಇಲ್ಲಿ ಬಂದು ನಿಂತ್ಕೊಂತದೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನೀವು ಇವಾಗೆ ಹೊಲಿತೀವಿ ಅಂದ್ರೆ ಹೊಲಿರಿ, ಇಲ್ಲ ಸರ್ ನಾವು ಸ್ವಲ್ಪ ಅದನ್ನ ಹಂಗೆ ಸರ್ವಿಸ್ ಮಾಡಿ ಬಿಟ್ಬಿಡ್ತೀವಿ ಅಂತಂದ್ರೆ ನೋಡಿ, ಕಾಟನ್ ಬಟ್ಟೆ ಇಷ್ಟಾಗಲ್ಲ ಕಟ್ ಮಾಡ್ಕೊಂಡು ಇದನ್ನ ಬಿಟ್ಟು ಇದ್ರ ಕೆಳಗಡೆ ಹಿಂಗೆ ಇಕ್ಬಿಡಿ. ಇದ್ರ ಕೆಳಗಡೆ ಹಿಂಗೆ ಇಕ್ಬಿಟ್ರೆ ಏನಾಗುತ್ತಂದ್ರೆ ಈ ಆಯಿಲ್ ಇಲ್ಲಿಂದ ಬಂದು ಇಲ್ಲಿ ಕೆಳಗಡೆ ಹೋಗಿ ಶೆಟ್ಲ್ಗೆ ಹೋಗಿ ಕೆಳಗಡೆ ಬಿದ್ದು ಅಕಸ್ಮಾತ್ ಇಲ್ಲಿ ಕೆಳಗಡೆ ಏನಾದ್ರು ಬಟ್ಟೆ ಗಿಟ್ಟಿದ್ರೆ ಗಲೀಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ತರ ಇದ್ರೆ ಇದಿಲ್ಲ ಆಯಿಲ್ ಡ್ರೈ ಆಗೋ ಆಯಿಲ್ ಇಲ್ಲಿ ಬಂದು ಈ ಕಾಟನ್ ಬಟ್ಟೆ ಎಲ್ಲ ಹೀರ್ಕೊಂತದೆ. ಮತ್ತೆ ನಾವು ಹಿಂಗ್ ತೆಗೆದ್ಬಿಟ್ಟು ಮಿಷಿನ್ ನ ಹೊಲ್ಕೋಬಹುದು. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಏನೋ ಡೌಟ್ ಬಂದ್ರೆ ಕಾಮೆಂಟ್ ಮಾಡಿ. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗ್ಲಿ ಅಂತ ಕೇಳ್ತಾ ಇದ್ದೀನಿ. ಓಕೆನಾ? ಡನ್.